ಮೋದಿಯವರು ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರೆ ಮತ್ತು ಈಗ ಬಂದ ಮಂತ್ರಿಗಳು ಅದು ಟೀಕೆ ಮಾಡಲಿಲ್ಲ ಅಂದ್ರೆ ಅವರ ಬದುಕೋದು ಕಷ್ಟ ಆಗ್ತದೆ ಆ ಪಾರ್ಟಿಯಲ್ಲಿ. ಅದಕ್ಕೆ ಎಲ್ಲರೂ ನಮಗೆ ಟೀಕೆ ಮಾಡ್ತಾರೆ. ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಅಂದರೆ ನಮಗೆ ಯಾಕೆ ಟೀಕೆ ಮಾಡ್ತೀರಪ್ಪ ನೀವು? ನಮ್ಮ ಅಸ್ತಿತ್ವನೇ ನಿಮಗೆ ಗೊತ್ತಾಗಲ್ಲ ಅಂತಂದಮೇಲೆ ಮತ್ತು ಪದೇ ಪದೇ ನೀವು ನಮ್ಮ ಮೇಲೆ ಟೀಕೆ ಮಾಡ್ತೀರಂದ್ರೆ ಅರ್ಥ ನಾವು ಶಕ್ತಿಶಾಲಿ ಇದ್ದೇವೆ, ನಮ್ಮನ್ನು ಎದುರಿಸೋಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಎರಡನೇದು ಏನಂದರೆ ನೀವು ವಿಶೇಷವಾಗಿ ಸರ್ಕಾರಿ ಮಷಿನರಿನ ದುರುಪಯೋಗ ಮಾಡಿಕೊಂಡು ಚುನಾವಣೆ ಗೆಲ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ. ಗಾಂಧೀಜಿಯವರ ಕನಸು ಈ ಚುನಾವಣೆಯಲ್ಲಿ ನೀವು ರಾಹುಲ್ ಗಾಂಧಿ ಅವರು ಸೇರಿ ಮಾಡ್ತೀರಿ ಅಂತ ಹೇಳ್ತಾರೆ. ಗಾಂಧೀಜಿಯವರ ಕನಸು ನನಸು ಮಾಡ್ತೀರಿ ಅಂತ ಅದು ಅವರ ಅನಿಸಿಕೆ ಇರಬಹುದು. ನಾವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ನೀವು ಅರ್ಥ ಮಾಡ್ಕೊಂಡ್ರೆ ತಿಳಿದು ಅರೆ ಮನುಷ್ಯ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡದೆ ಯಾವುದೂ ಸಿಗೋದಿಲ್ಲ. ಪ್ರಯತ್ನ ಇದ್ದರೆ ನಿಮಗೆ ಯಶಸ್ಸು ಸಿಗ್ತದೆ. ಪ್ರಯತ್ನ ಇಲ್ಲ ಅಂದರೆ ನಿಮ್ಗೆ ಯಾವ ಯಶಸ್ಸು ಸಿಗೋದಿಲ್ಲ. ಅದಕ್ಕಾಗಿ ನಮ್ಮ ಪ್ರಯತ್ನ ನಡೆದಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಯತ್ನ ಮಾಡಲೇಬೇಕಾಗ್ತದೆ.